ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ನೀವು ನೋಡ್ತಾ ಇದ್ದೀರಾ ಶ್ರೇಯಸ್ ಯೋ ಬ್ಲಾಗ್ಸ್. ನಾನಿವಾಗ ಬೆಂಗಳೂರಲ್ಲಿ ಇದ್ದೀನಿ. ನಿಮಗೆ ಡೌಟ್ ಬಂದಿರೋದು, ಏನಪ್ಪ ಇವನು ಮೈಸೂರಲ್ಲಿ ವಿಡಿಯೋ ಮಾಡ್ತಿದ್ದ ಬೆಂಗಳೂರಿಗೆ ಬಂದಿದ್ದಾನೆ ಅಂತ. ಇವಾಗ ಒಂದು ಇಂಟರ್ವ್ಯೂ ಇತ್ತು, ಅದಕ್ಕೋಸ್ಕರ ಬೆಂಗಳೂರಿಗೆ ಬಂದಿದ್ದೀನಿ. ನಾನು ಇಂಟರ್ವ್ಯೂ ಹೇಗಿತ್ತು, ಎಲ್ಲಿದೆ, ಏನು ಅಂತ ಎಲ್ಲ ಡೀಟೇಲ್ಸ್ ತಿಳಿಸ್ತೀನಿ. ಸ್ಟೇ ಟ್ಯೂನ್. ಇವಾಗ ನಾನು ತಿಂಡಿ ತಿನ್ಬೇಕು ಅಂತ ಹೋಟ್ಲಿಗೆ ಬಂದು ಒಂದು ಪ್ಲೇಟ್ ಇಡ್ಲಿ ತಗೊಂಡು ತಿಂತಾ ಇದ್ದೀನಿ. ಇವಾಗ ಇಲ್ಲೇ ಇಂಟರ್ವ್ಯೂ ಇದ್ದಿತ್ತು, ಲೇಟಾಗಿ ಬಂದೆ, ಅದಕ್ಕೋಸ್ಕರ ಅವರು ಆಲ್ರೆಡಿ ಮುಗ್ದೋಗಿದೆ ಎಂದು. ಇವಾಗ ಟೈಮು 11:30 ಆಗಿದೆ. ಅದಕ್ಕೆ ನಾನು 11ಗೆ ಮುಗ್ದೋಯ್ತು ಅಂತ ಹೇಳಿದ್ದಾರೆ. ಇದೇ ಬಿಲ್ಡಿಂಗ್ ಅಲ್ಲಿ ಇತ್ತು ನೋಡಿ, ಇಲ್ಲಿ ಒಳಗಡೆ ನಡೀತೈತೆ HR ಅಂತೆ. ನಮ್ಗೆ ಒಳಗಡೆ ಬಿಟ್ಟಿಲ್ಲ. ನಾನು ಇವಾಗ ವಾಪಸ್ ಮೈಸೂರಿಗೆ ಹೋಗ್ತಾ ಇದ್ದೀನಿ. ನಾನು ಸಿಲ್ಕ್ ಬೋರ್ಡ್ ಮೆಟ್ರೋ ಸ್ಟೇಷನ್ಗೆ ಬಂದಿದ್ದೀನಿ. ಇಲ್ಲಿಂದ ಮೆಜೆಸ್ಟಿಕ್ ಹೋಗಿ ಮೆಜೆಸ್ಟಿಕ್ಕಿಂದ ಮೈಸೂರಿಗೆ ಟ್ರೈನಲ್ಲಿ ಹೋಗೋಕ್ಕೆ. ಅದಕ್ಕೋಸ್ಕರ ಸಿಲ್ಕ್ ಬೋರ್ಡ್ ಮೆಟ್ರೋ ಸ್ಟೇಷನಲ್ಲಿ ಮೆಟ್ರೋನ ಕ್ಯಾಚ್ ಮಾಡ್ತಾ ಇದ್ದೀನಿ. ಮೈಸೂರಿಗೆ ಬಂದೆ, ನೋಡ್ಬೋದು. ಮೈಸೂರಿಗೆ ಬಂದು ವಾಪಸ್ ನಾನು ಮನೆಗೆ ಹೋಗ್ತಾ ಇದ್ದೀನಿ. ರಾತ್ರಿ ಲೇಟಾಗಿ ಬಂದೆ, ಅದಕ್ಕೋಸ್ಕರ ವಿಡಿಯೋ ಮಾಡೋಕ್ಕಾಗಲಿಲ್ಲ. ನಾನು ಹೋಗಿದ್ದು TK ಸಿಸ್ಟಮ್ ಅಂತ. ಅಲ್ಲಿ ಇಂಟರ್ವ್ಯೂ ಇತ್ತು, ವಾಕಿನ್ನು. ಇದರಿಂದ ನಾನೇನು ಅರ್ಥ ಮಾಡ್ಕೊಂಡೆ ಅಂದರೆ, ನಾವು ಟೈಮ್ ಸರಿಯಾಗಿ ಇಂಟರ್ವ್ಯೂಗೆ ಹೋಗಲಿಲ್ಲ ಅಂದರೆ ಅವ್ರು ಇಂಟರ್ವ್ಯೂ ಅವರು ಸೇರಿಸಲ್ಲ. ಅದಕ್ಕಾಗಿ ನೀವು ಟೈಮ್ಗಿಂತ, ಅವ್ರು ಹೇಳಿರೋ ಟೈಮ್ಗಿಂತ ಮುಂಚೆನೇ ಇರಿ. ನಿಮಗೆ ಟೈಮ್ ಏನಾದರೂ ಗೊತ್ತಿಲ್ಲ ಅಂದರೆ ಬೇಗನೆ ಇರಿ, 10 o'clockಗಿಂತ ಮುಂಚೆನೇ ಇರಿ. ಆವಾಗ ನಿಮಗೆ ಇಂಟರ್ವ್ಯೂ ಸಿಗೋ ಚಾನ್ಸಸ್ ಇದೆ. ನನಗೆ ಟೈಮ್ ಗೊತ್ತಿರಲಿಲ್ಲ. ನಾನು ಹೋದಾಗ 11:30 ಟೈಮು. 10ಇಂದ 11ಗೆ ಯಾರ್ಯಾರು ಬಂದಿದ್ದಾರೆ ಅವ್ರನ್ನ ಮಾತ್ರ ಒಳಗಡೆ ಸೇರಿಸಿದ್ರು. ಇದರಿಂದ ನಾನು ಬೆಂಗಳೂರಿಗೆ ಹೋಗಿ ಬೆಂಗಳೂರಲ್ಲಿ ಇಂಟರ್ವ್ಯೂ ಅಟೆಂಡ್ ಮಾಡಬೇಕು ಅಂದರೆ ಬೇಗನೆ ಹೋಗಬೇಕು. ಇದರಿಂದ ಏನು ಅರ್ಥ ಆಗುತ್ತೆ ಅಂದರೆ, ಟೈಮ್ ಮ್ಯಾನೇಜ್ಮೆಂಟು ತುಂಬಾನೇ ಮುಖ್ಯ ಅಂತ ನನಗೆ ಇವತ್ತು ಅರ್ಥ ಆಯಿತು. ಟೈಮ್ ಸರಿಯಾಗಿ ಹೋಗದೆ ಹೋದರೆ ಯಾವ ಇಂಟರ್ವ್ಯೂ ನಡೆಯಲ್ಲ, ಏನೂ ನಡೆಯಲ್ಲ. ಅದಕ್ಕೋಸ್ಕರ ನೀವು ಟೈಮ್ ಮ್ಯಾನೇಜ್ಮೆಂಟ್ನ ಬೇಗ ಕಲೀರಿ. ಆದಷ್ಟು ಇಂಟರ್ವ್ಯೂಗೆ ಹೇಳಿರೋ ಟೈಮ್ಗಿಂತ ಮುಂಚೆನೇ ಹೋಗಿ. ಮುಂಚೆ ಹೋದರೆ ಏನಾಗಲ್ಲ, ನಿಮಗೆ ಬೇಗನೆ ನಿಮ್ಗೆ ಇಂಟರ್ವ್ಯೂ ಮಾಡಿ ವಾಪಸ್ ಕಳಿಸ್ತಾರೆ. ವಾಕಿನ್ ಇದ್ರೆ ಅವ್ರು ಹೇಳಿರೋ ಟೈಮ್ಗೆ ಹೋಗಿ, ಬೇಗನೆ ವಾಕಿನ್ ನಡೆಯುತ್ತೆ. ಆಮೇಲೆ ಮುಗಿಸ್ಕೊಂಡು ಬನ್ನಿ. ನನಗೆ ಟೈಮ್ ಲೇಟ್ ಆಗಿರೋದ್ರಿಂದ ನಾನು ಅಟೆಂಡ್ ಮಾಡೋಕ್ಕಾಗಲಿಲ್ಲ. ಅದಕ್ಕಾಗಿ ನಾನು ರಾತ್ರಿ ಲೇಟಾಗಿ ಬಂದೆ, ಅದಕ್ಕಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇದು ನಾನು ನೆಕ್ಸ್ಟ್ ಡೇ ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಇವತ್ತು ಏನೇನು ಮಾಡ್ತೀನಿ ತೋರಿಸ್ತೀನಿ. ಸ್ಟೇ ಟ್ಯೂನ್. ನಾವು ಆರತಿ ಉಕ್ಕಡಾಗಿ ಬಂದಿದ್ದೀವಿ ಇಲ್ಲಿ ಟೆಂಪಲ್ಗೆ. ನೋಡ್ತಾ ಇರ್ಬೋದು, ಒಂಚೂರು ರಶ್ ಇದೆ. ಇಲ್ಲಿ ಪೂಜೆ ಸಾಮಾನು ತಗೋತಾ ಇದ್ದಾರೆ. ಇಲ್ಲಿ ಪೂಜೆ ನಡೀತು. ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಆ ಕಡೆ ಒಂದು ದೇವಸ್ಥಾನ ಇದೆ, ನೋಡ್ತಾ ಇರ್ಬೋದು. ಅಲ್ಲಿಗೆ ಹೋಗ್ತಾ ಇದ್ದೀವಿ. ಏನು ತಗೋತೀಯಾ? ಎಷ್ಟು ಇದು? ಒಂದಕ್ಕೆ ಹಾಕ್ಬೇಡಿ, ಒಂದು ಸೇರು ಒಂದಕ್ಕೆ ಹಾಕಿ, ಇನ್ನು 2 ಸೇರು ಒಂದಕ್ಕೆ ಹಾಕಿ. ಇದೇನಿದು? ಒಂದೂವರೆ ಸೇರು ಹಾಕ್ಬೇಕು. ಬಂದು ವಾಪಸ್ ವೀಡಿಯೋ ಮಾಡೋಕ್ಕಾಗಲಿಲ್ಲ. ನನ್ನ ಮೊಬೈಲ್ ಸ್ಟೋರೇಜ್ ಫುಲ್ ಆಯಿತು, ಅದಕ್ಕಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಯಾವುದೇ ವೀಡಿಯೋ ಹಾಕಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ.